ನಮಸ್ಕಾರ. ಒಂದೊಳ್ಳೆ ವಿಚಾರದ ಯೋಚನೆಗೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಬ್ಬ ಸಂತ ಕವಿಗಳಿರ್ತಾರೆ. ಅವರು ತಮ್ಮದೇ ಆದಂಥ ಗುಡಿಸಲಿನಲ್ಲಿ ತತ್ವಪದಗಳನ್ನು ಹೇಳ್ಕೊಳ್ತಾ ಸಂತೋಷದಿಂದ ಕಾಲ ಕಳೀತಾ ಇರ್ತಾರೆ. ಊರಿನ ಜನರಿಗೂ ಕೂಡ ಈ ತತ್ವಪದಗಳನ್ನು ಅವರು ಹಾಡ್ತಾ ಇರೋದನ್ನು ಕೇಳೋದಕ್ಕೆ ಬಹಳ ಸಂತೋಷ. ಹೀಗೆ ಅವರ ಬಗ್ಗೆ ವಿಷಯ ಊರಿಂದ ಊರು ದಾಟಿ ಆ ರಾಜ್ಯದ ರಾಜನ ಕಿವಿಗೆ ಕೂಡ ಬೀಳುತ್ತೆ. ರಾಜನಿಗೆ ಮೊದಲೇ ಇಂಥ ಕವಿಗಳ ಬಗ್ಗೆ ಅಥವಾ ಯಾವುದೇ ಕಲೆಯ ಒಂದು ಆರಾಧಕರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಅಭಿಮಾನ. ಹೀಗಾಗಿ ರಾಜ ಆ ಕವಿಯನ್ನು, ಆ ಸಂತರನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ. ಅವರಲ್ಲಿ ತತ್ವಪದಗಳನ್ನು ಹಾಡ್ತಾರೆ, ಅದರ ವಿಷಯವನ್ನು ಹೇಳ್ತಾರೆ. ರಾಜನಿಗೆ ಅವ್ರ ಬಗ್ಗೆ ತುಂಬ ಗೌರವ ಮತ್ತು ಪ್ರೀತಿ ಎಲ್ಲ ಉಕ್ಕತ್ತೆ. ತಾವು ಇವತ್ತಿನಿಂದ ಇಲ್ಲೇ ಇದ್ದು ಬಿಡಿ, ನಿಮ್ಮ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಸಂತರಿಗೇನೋ ಸಂತೋಷ ಆಗತ್ತೆ, ಏಕೆಂದರೆ ಅವರ ತತ್ವ ಪದಗಳಿಗೆ ರಾಜ ಮನ್ನಣೆ ಸಿಕ್ತು, ಮತ್ತಲ್ಲಿ ರಾಜ ವೈಭೋಗದಲ್ಲಿ ಇರಬಹುದು ಅಂತ ಅಂದ್ಕೊಂಡು ಅವರಲ್ಲಿ ಉಳಿದು ಬಿಡ್ತಾರೆ. ಆದರೆ ದಿನದಿಂದ ದಿನಕ್ಕೆ ರಾಜನ ಧೋರಣೆ ಬದಲಾಗ್ತಾ ಹೋಗುತ್ತೆ. ಈ ಸಂತರನ್ನು ನೋಡೋದಕ್ಕೆ, ಅವರ ಗಾಯನವನ್ನು ಕೇಳೋದಕ್ಕೆ ಅಂತಾನೆ ಅನೇಕ ಬೇರೆ ರಾಜ್ಯದ ರಾಜರು ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಅಥವಾ ಅತಿಥಿಗಳು ಬಂದಾಗಲೆಲ್ಲ ರಾಜ ಆಜ್ಞೆ ಮಾಡ್ತಾ ಇದ್ದ, ನೀವು ಇಂಥ ಒಂದು ಕವಿತೆಯನ್ನು ಹಾಡಿ, ಇಂಥ ಒಂದು ತತ್ವ ಪದವನ್ನು ಹಾಡಿ ಅಂತ ಅಹಂಕಾರದಿಂದ ಹೇಳ್ತಾ ಇದ್ದ. ರಾಜಾಶ್ರಯದಲ್ಲಿರೋದು ಅವರಿಗೆ ಅದನ್ನು ಅಲ್ಲಗೆಳೆಯೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ರಾಜ ಹೇಳಿದಂತೆ ಕೇಳಬೇಕಾಗ್ತಿತ್ತು. ಆದರೆ ಒಂದು ದಿನ ಅವರಿಗೆ ಅರಿವಾಯಿತು, ನಾನು ಚಿನ್ನದ ಪಂಜರದಲ್ಲಿದ್ದೇನೆ, ಇಲ್ಲಿ ನನಗೆ ಮುಕ್ತಿಗೆ ದಾರಿ ಇಲ್ಲ, ಸಂತೋಷಕ್ಕೆ ನೆಲೆ ಇಲ್ಲ. ಆದರೆ ಹಂಗಿನ ಅರಮನೆಯಲ್ಲಿ ಹೇಳಿದಂತೆ ಕೇಳಿಕೊಂಡು ಇರುವಂಥ ಒಂದು ಹಕ್ಕಿಯಂತಾಗಿಬಿಟ್ಟಿದ್ದೇನೆ ಅಂತ. ತಕ್ಷಣವೇ ನನಗದ್ಯಾವ ಮೋಹ ಕಾಡಿತ್ತು, ನಾನು ಯಾಕೆ ಹೀಗೆ ಇಂತಹ ಒಂದು ರಾಜ ವೈಭೋಗದ ಆಸೆಗೆ ಸಿಕ್ಕಾಕೊಂಡೆ ಅಂತ ಅಂದ್ಕೊಂಡು ರಾಜನ ಕ್ಷಮೆಯನ್ನು ಯಾಚಿಸಿ ಅಲ್ಲಿಂದ ವಾಪಸ್ ತಮ್ಮ ಗುಡಿಸಲಿಗೆ ಬಂದು ಮೊದಲಿನಂತೆ ತತ್ವಪದಗಳನ್ನು ಅವರ ಮನಸ್ಸಿಗೆ ಹೇಗೆ ಇಷ್ಟನೋ ಹಾಗೆ ಹಾಡಿಕೊಂಡು ಮತ್ತೆ ಅವರ ಹಳೆಯ ಜೀವನಕ್ಕೆ ಮರಳ್ತಾರೆ. ಆಗ ಅವರ ಆತ್ಮಕ್ಕೆ ನಿಜವಾದ ಸಂತೋಷ ಆಗುತ್ತೆ. ನಾವು ಕೂಡ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮಗೆ ಅನೇಕ ಸಹಾಯವನ್ನು ಮಾಡಿದವ್ರಿಗೆ ಅಥವಾ ಏನಾದರೂ ಒಂದು ಗಿಫ್ಟ್ ಅಂತ ಕೊಡ್ತಾ ಇರ್ತಾರಲ್ಲ, ಅವರ ಹಂಗಿಗೆ ಬಿದ್ದುಬಿಡ್ತೇವೆ ಅಂತ ನಿಮ್ಗೆ ಅನಿಸಲ್ವಾ? ನಮ್ಗೆ ಯಾವಾಗಲೂ ಏನಾದರೂ ಅನಗತ್ಯವಾಗಿ ಒಳ್ಳೆಯದು ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ಅವರ ಹಂಗಿಗೆ ಬೀಳ್ತಾ ಇದ್ದೇವೆ ಅಂತಲೇ ಅರ್ಥ. ಎಲ್ಲೋ ಒಂದು ಕಡೆ ಆ ಉಡುಗೊರೆಗಳಿಗಾಗಿ, ಆ ಒಳ್ಳೆಯತನಕ್ಕಾಗಿ ನಾವು ಒಂದು ಬೆಲೆಯನ್ನು ಕಟ್ತಾನೇ ಇರಬೇಕು. ಆ ರೀತಿ ಸಹಾಯ ಪಡ್ಕೊಂಡಾಗ, ಆ ರೀತಿ ಲಾಭವನ್ನು ಮಾಡಿಕೊಂಡಾಗ ಅವರು ಕೂಡ ನಮ್ಮಿಂದ ಮತ್ತೇನನ್ನೋ ನಿರೀಕ್ಷಿಸ್ತಾ ಇರ್ತಾರೆ ಅನ್ನೋದನ್ನು ನಾವು ಮರ್ತೇ ಬಿಡ್ತೇವೆ. ಆದ್ದರಿಂದನೇ ಅನಗತ್ಯವಾಗಿ ಮತ್ತೊಬ್ಬರ ಸಹಾಯವನ್ನು ಪಡಿಬೇಡಿ. ಅನಗತ್ಯವಾಗಿ ಮತ್ತೊಬ್ಬರು ಕೊಡ್ತಾ ಇರುವಂಥ ಉಡುಗೊರೆಗಳನ್ನು ಸ್ವೀಕರಿಸಬೇಡಿ. ಯಾಕೆಂದರೆ ಯಾವತ್ತೋ ಒಂದು ದಿವಸ ನಾವು ಅದಕ್ಕೆ ತಕ್ಕ ಬೆಲೆಯನ್ನು ಕೊಡಬೇಕಾಗತ್ತೆ. ಮತ್ತು ಆ ಬೆಲೆ ಬರೀ ದುಡ್ಡಿನಲ್ಲಾದರೆ ಪರವಾಗಿಲ್ಲ, ನಮ್ಮ ಗೌರವ, ನಮ್ಮ ಆತ್ಮಾಭಿಮಾನ, ನಮ್ಮ ಮರ್ಯಾದೆ ಇದನ್ನೆಲ್ಲ ಪಣಕ್ಕಿಡೋದಾದರೆ ಅಂಥ ಸಹಾಯಗಳು ನಿಜಕ್ಕೂ ಕೂಡ ನಮಗೆ ಮಾರಕವಾಗುತ್ತೆ. ಆದ್ದರಿಂದನೇ ಹಂಗಿನ ಅರಮನೆ ಯಾವತ್ತಿದ್ರೂ ಕೂಡ ನಮಗೆ ಒಳ್ಳೆಯದಲ್ಲ. ನಾವು ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ಆತ್ಮವಿಶ್ವಾಸದಿಂದ ಬದುಕುವಂಥ ಪ್ರಯತ್ನ ಮಾಡೋಣ. ಇಲ್ಲಿ ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ. ಮತ್ತು ಗಳಿಸಿದ್ದೆಲ್ಲ ನಮ್ಮದೇ ಶಕ್ತಿಯ ಮೂಲಕ ಆಗಿರುತ್ತೆ. ಆ ಆತ್ಮವಿಶ್ವಾಸ ಜೀವನದಲ್ಲಿ ನಮ್ಮನ್ನು ಬಹಳ ದೂರ ಕರ್ಕೊಂಡು ಹೋಗುತ್ತೆ. ಏನಂತೀರಿ?